ಬೈಸಿಪ್ಸ್ಗೆ ಸೆಕೆಂಡ್ ವೇರಿಯೇಷನ್ ಪ್ರೀಚರ್ಸ್ ಕಲ್. ನೀವೇ ನೋಡ್ತಿರ್ಬೋದು, ಇವರಿಬ್ರು ಊಟ ಅಂತ ಮಾಡ್ಕೊಂಡ್ ಬಂದಿರಲ್ಲ, ಅದಕ್ಕೆ ಅವರಿಬ್ರಿಗೆ ವರ್ಕೌಟ್ ಆದ್ಮೇಲೆ ಚೆಕ್ ಮಾಡೋಣ ಎಷ್ಟಿದೆ ಅಂತ. ಯಾವತ್ತು ಟಿಲ್ ಫೇಲ್ಯೂರ್ ಮಾಡ್ಬೇಕಾಗುತ್ತೆ. 15. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆರ್ಮ್ಸ್ ವರ್ಕೌಟ್. ಜಸ್ಟ್ ಈಗ ಜಿಮ್ಮಿಗೆ ಬಂದೆ. ಎಲ್ಲರಿಗೂ ಒಂದು ಡೌಟ್ ಇರುತ್ತೆ, ವರ್ಕೌಟ್ ಗಿಂತ ಮುಂಚೆ ನಮ್ಮ ಆರ್ಮ್ ಸೈಜ್ ಎಷ್ಟಿರುತ್ತೆ ಮತ್ತೆ ವರ್ಕೌಟ್ ಆದ್ಮೇಲೆ ಎಷ್ಟಾಗುತ್ತೆ ಅನ್ನೋದು. ಸೊ ಇವತ್ತು ಅದನ್ನ ಚೆಕ್ ಮಾಡೋಣ. ಸೊ ಇದು ವಿತೌಟ್ ಪಂಪ್. ಚಂದನ್, ಸೊ ವಿತೌಟ್ ಪಂಪ್ ಎಷ್ಟಿದೆ ಅಂತ ಚೆಕ್ ಮಾಡೋಣ. minutes later. 15.5. ಸೊ 15.5 ವರ್ಕೌಟ್ ಆದ್ಮೇಲೆ ಚೆಕ್ ಮಾಡೋಣ ಎಷ್ಟಿದೆ ಅಂತ. ಸೊ ಹಂಗೆ ಈ ಆರ್ಮ್ಸ್ ವರ್ಕೌಟ್ನ ನೀವು ಕೂಡ ಟ್ರೈ ಮಾಡಿ. ಫಸ್ಟ್ ವೇರಿಯೇಷನ್ ಸ್ಟ್ರೈಟ್ ಬಾರ್ಬರ್ ಕರ್ಲ್ಸ್. ಎಷ್ಟಾಗುತ್ತೋ ಅಷ್ಟು ಹೆವಿ ಮಾಡಿ. ಸೊ ನಾನಿದು ಯಾವಾಗಲೂ 5 ಸೆಟ್ಸ್ ಮಾಡ್ತೀನಿ. 5 ಸೆಟ್ಸ್ ಇಂಟು 12 reps. ಓಕೆ, ಚಲೋ. ನಮ್ಗೊಬ್ರು ಕೊಟ್ರೆ ನಾವ್ ಇನ್ನೊಬ್ರು ಕೊಡ್ಬೇಕಂತೆ. ಸೊ ನಮ್ ಜಿಮ್ಮಲ್ಲಿ ನೀವೇ ನೋಡ್ತಿರ್ಬೋದು, ಇವರಿಬ್ರು ಊಟ ಅಂತ ಮಾಡ್ಕೊಂಡ್ ಬಂದಿರಲ್ಲ, ಅದಕ್ಕೆ ಅವ್ರಿಬ್ರಿಗೆ ನನ್ನ ಕಡೆಯಿಂದ ಒಂದೊಂದು ಕೋಡ್ ಬರುತ್ತೆ, PVNTSMB ಅಂತ. ಸೊ ಅದನ್ನ ಅಪ್ಲೈ ಮಾಡಿ ನೋಡಿ, ಚೆನ್ನಾಗಿ ತಿಂದು ದಪ್ಪ ಆಗಿ. ಇಷ್ಟ ಏನು ಇಲ್ಲ, ಬರೀ 3 ಸೆಟ್ ಮಾಡಿರೋದಾಗ್ಲೇ. ಪಂಪ್ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಪಂಪ್ ಆಗಿದೆ ಅಂತ. ಏನಾರು ಹೆವಿ ವೇಟ್ಸ್ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಮೊಮೆಂಟಮ್ ತಗೊಳ್ಳಿ, ಓಕೆನಾ? ಯಾವಾಗಲೂ ಸ್ಟ್ರೈಟ್ ಆಗಿ ಹೊಡೆಯೋ ಅವಶ್ಯಕತೆ ಏನಿಲ್ಲ. ಎಷ್ಟಾಗುತ್ತೆ ಅಷ್ಟು ಮೊಮೆಂಟಮ್ ತಗೊಳ್ಳಿ. ನಮ್ಮ ಭುವನ್ ಹೇಳ್ದಂಗೆ ಫಸ್ಟ್ ವೇರಿಯೇಷನ್ ಸ್ಟ್ರೈಟ್ ಬಾರ್ಬರ್ ಕರ್ಲ್ಸ್ ಮಾಡಿದೆ. ಸೆಕೆಂಡ್ ವೇರಿಯೇಷನ್ ಟ್ರೈಸಿಪ್ಸ್. ಯಾವ್ದು ಮಾಡಲಿ? ಟ್ರೈಸಿಪ್ಗೆ ಯಾವ್ದು ಮಾಡ್ತೀರಾ ನೀವೇ ನೋಡಿ. ಬಾರ್ ಪುಶ್ ಡೌನ್ ಮಾಡಲಾ? ಮಾಡಿ. ಸೆಕೆಂಡ್ ವೇರಿಯೇಷನ್ ಬಾರ್ ಪುಶ್ ಡೌನ್. ನಾನು ಯಾವಾಗಲೂ ಬೈಸಿಪ್ಸ್ ಮತ್ತು ಟ್ರೈಸಿಪ್ಸ್ ಎರಡನ್ನೂ ಕೂಡ ಆಲ್ಟರ್ನೇಟಿವ್ ವರ್ಕೌಟ್ ಮಾಡ್ತೀನಿ. ಟ್ರೈಸಿಪ್ಸ್ಗೆ ಫಸ್ಟ್ ವೇರಿಯೇಷನ್ ಬಾರ್ ಪುಶ್ ಡೌನ್. ಇದು ಅಷ್ಟೇ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ವೇಟ್ಸ್ನ ಟ್ರೈ ಮಾಡಿ. ನಿಮ್ಮ ಆರ್ಮ್ಸಲ್ಲಿ ಟ್ರೈಸಿಪ್ಸ್ ಮೇಜರ್ ಮಸಲ್. ಸೊ ಬೈಸಿಪ್ಸ್ಗಿಂತ ಟ್ರೈಸಿಪ್ಸ್ ಚೆನ್ನಾಗಿದ್ರೆ ಇನ್ನು ಆರ್ಮ್ಸ್ ಸ್ವಲ್ಪ ವೈಡ್ ಆಗಿರುತ್ತೆ. ಕಮ ಬೈಸಿಪ್ಸ್ಗೆ ಸೆಕೆಂಡ್ ವೇರಿಯೇಷನ್ ಪ್ರೀಚರ್ಸ್ ಕಲ್. ಈ ಮಿಷಿನ್ ಜಿಮ್ಮಲ್ಲಿ ಇದ್ರೆ ಈ ವೇರಿಯೇಷನ್ಸ್ನ ಟ್ರೈ ಮಾಡ್ಬೋದು. ಆರ್ ಎಲ್ಸ್ ನೀವು ಕಾನ್ಸಂಟ್ರೇಷನ್ ಇಲ್ಲಾಂದರೆ ಕೇಬಲಲ್ಲಿ ಕೂಡ ಮಾಡ್ಬೋದು. 20 kg ಹಾಕೊಂಡಿದ್ದೀನಿ. ಡಬಲ್ ಹ್ಯಾಂಡಲ್ ಮಾಡಲ್ಲ, ಸಿಂಗಲ್ ಹ್ಯಾಂಡಲ್ ಮಾಡ್ತೀನಿ. ಸೊ ಸಿಂಗಲ್ ಹ್ಯಾಂಡಲ್ ಇನ್ನೂ ಚೆನ್ನಾಗಿ ಬೀಳುತ್ತೆ.
ಟ್ರೈಸಿಪ್ಸ್ಗೆ ಸೆಕೆಂಡ್ ವೇರಿಯೇಷನ್ ಡಂಬಲ್ ಓವರ್ಹೆಡ್ ಎಕ್ಸ್ಟೆನ್ಷನ್. ಓಕೆ, ಸೊ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ವೇಟ್ಸ್ನ ಟ್ರೈ ಮಾಡಿ. Eight, 9, 10, 15, 15. ಬೈಸಿಪ್ಸ್ಗೆ ಲಾಸ್ಟ್ ವೇರಿಯೇಷನ್ ಹ್ಯಾಮರ್ ಕರ್ಲ್ಸ್. ಲಾಸ್ಟ್ ವಾರ ನಾನು ಡಂಬಲಲ್ಲಿ ಮಾಡಿದ್ದೆ, ಈ ಸಲ ಕೇಬಲಲ್ಲಿ ಮಾಡಬೇಕಾಗುತ್ತೆ ಅಂತಲ್ಲ, ನಮ್ಮ ಇಷ್ಟ. ಡಂಬಲಲ್ಲಾರು ಮಾಡ್ಬೋದು, ಇಲ್ಲ ಕೇಬಲಲ್ಲಾರು ಮಾಡ್ಬೋದು. ಬಟ್ ನಾನು ವೇರಿಯೇಷನ್ಸ್ನ ವಾರಕ್ಕೂ ಚೇಂಜ್ ಮಾಡ್ತಾ ಇರ್ತೀನಿ. ಲಾಸ್ಟ್ ವಾರ ಡಂಬಲಲ್ಲಿ ಮಾಡಿದ್ರೆ ಈ ವಾರ ಕೇಬಲಲ್ಲಿ ಮಾಡ್ತೀನಿ. ಸೊ ಆ ಥರ, ಅದಕ್ಕೆ ಈ ವಾರ ಕೇಬಲ್ ಮಾಡೋಣ. ಬೈಸಿಪ್ಸ್ಗೆ ಲಾಸ್ಟ್ ವೇರಿಯೇಷನ್ ಇದು. ಯಾವತ್ತು ಟಿಲ್ ಫೇಲ್ಯೂರ್ ಮಾಡಬೇಕಾಗುತ್ತೆ. 15. ಟ್ರೈಸಿಪ್ಸ್ಗೆ ಲಾಸ್ಟ್ ವೇರಿಯೇಷನ್ ಕೇಬಲ್ ಕಿಕ್ ಬ್ಯಾಕ್. ಸಿಂಪಲ್ ಆ್ಯಂಡ್ ಒನ್ ಆಫ್ ದಿ ಮೋಸ್ಟ್ ಎಫೆಕ್ಟಿವ್ ವರ್ಕೌಟ್ ಟ್ರೈಸಿಪ್ಸ್ಗೆ ಅಂತಲೇ ಹೇಳ್ಬೋದು. ಕೇಬಲ್ ಕಿಕ್ ಬ್ಯಾಕ್ ಮಾಡೋಣ. 3, 5, 6, 7, 8, 9, 10. ಸೊ ಗೈಸ್, ಫೈನಲಿ ವರ್ಕೌಟ್ ಕಂಪ್ಲೀಟ್ ಆಗಿದೆ. ವರ್ಕೌಟ್ಗಿಂತ ಮುಂಚೆ ಆರ್ಮ್ ಸೈಜ್ 15.5 ಇತ್ತು. ಸೊ ಈಗ ಎಷ್ಟಿದೆ ಅಂತ ಚೆಕ್ ಮಾಡೋಣ. ಇವ್ರು ಗೊತ್ತಲ್ಲ ಯಾರು ಅಂತ, ಚಂದನ್. ನನಗೆ ಬಾಡಿ ಬಿಲ್ಡ್ ಮಾಡಕ್ಕೆ ಹೇಳ್ಕೊಟ್ಟಿದ್ದೇನೆ ನಮ್ಮ ಚಂದನ್. ಯಾಕೆ ಈ ಥರ ಹೇಳ್ತೀರಾ? 16.5. 16.5. ಸೊ ನೋಡಿದ್ರಲ್ಲ, 15.5 ಇಂದ 16.5 ಆಗಿದೆ. 1 ಇಂಚ್ ದಪ್ಪ ಆಗಿದೆ. ಸೊ ಇವಾಗ ನಾನು ಏನೇನು ವರ್ಕೌಟ್ ಮಾಡಿದ್ನೋ ಅದೆಲ್ಲ ನೀವು ನಿಮ್ಮ ನೆಕ್ಸ್ಟ್ ಆರ್ಮ್ಸ್ ಡೇಗೆ ಟ್ರೈ ಮಾಡಿ. ಅದೇ ಥರ ಫಿಟ್ನೆಸ್ ವಿಡಿಯೋಸ್ ಮತ್ತು ಲೈಫ್ ಸ್ಟೈಲ್ ವಿಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಅಲ್ಲಿ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಇರುತ್ತೆ. ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.